ಕನಕಪುರ ತಾಲೂಕು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಮನಬಂದಂತೆ ವರ್ಗಾವಣೆ ಮಾಡಲಾಗಿದೆ ಎಂದು ಶ್ರೀರಾಮ ಸೇನೆ ಹಾಗೂ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಪದಾಧಿಕಾರಿಗಳು ಆರೋಪಿಸಿದರು. ಭಾನುವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಾಮ ಸೇನೆ ದಕ್ಷಿಣ ಪ್ರಾಂತ್ಯ ಪ್ರಧಾನ ಕಾರ್ಯದರ್ಶಿ ನಾಗಾರ್ಜುನಗೌಡ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರ ಕೆ.ಆರ್. ಸುರೇಶ್, ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಪಿಡಿಒಗಳನ್ನು ಗ್ರಾಮ ಪಂಚಾಯಿತಿಗೆ ನೇಮಕ ಮಾಡಲಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅವಿನಾಶ್ರನ್ನು ಪ್ರಶ್ನಿಸಿದರೆ ಹಾರಿಕೆ ಉತ್ತರವನ್ನು ನೀಡುತ್ತಿದ್ದಾರೆ. ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಗ್ರಾಮ ಪಂಚಾಯಿತಿಗಳಿಗೆ ಪಿಡಿಒ ನೇಮಕ ಮಾಡಿರುವುದರಿಂದ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಬೂದುಗುಪ್ಪೆ, ಮರಳೆಬೇಕುಪ್ಪೆ, ಶಿವನಹಳ್ಳಿ, ಕೋಡಿಹಳ್ಳಿ, ಹೂಕುಂದ, ಅರಕೆರೆ ಸೇರಿದಂತೆ ಹಲವು ಕಡೆ ಇಲ್ಲಿ ಸರ್ಕಾರ ನಿಯೋಜಿಸಿರುವ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸದೆ ಪ್ರಭಾರ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವುದಲ್ಲದೆ ಪಂಚಾಯತ್ ರಾಜ್ ನಿಯಮದಂತೆ ಕರ್ತವ್ಯ ನಿರ್ವಹಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಪಾರದರ್ಶಕತೆಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಶಿವಮುತ್ತು, ರೈತ ಸಂಘದ ಕೆಬ್ಬಳ್ಳಿ ಶಿವರಾಜು ಹಾಜರಿದ್ದರು. ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ವಿಚಾರ ಏನೆಂದರೆ, ನಮ್ಮ ಕನಕಪುರ ತಾಲೂಕಿನ ತಾಲೂಕ್ ಪಂಚಾಯಿತಿಯಲ್ಲಿ ನಡೆದಿರುವಂಥ ಪಿಡಿಒಗಳ ಏನು ಸರ್ಕಾರದ ಆದೇಶ ಇದೆ, ಎಲ್ಲೆಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಸರ್ಕಾರ ಆದೇಶ ಮಾಡಿರ್ತದೆ. ಆ ಆದೇಶನ ಸಿಇಒ ಅವರು ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿರುವಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆದೇಶ ಕಾಪಿಯನ್ನು ಕಳಿಸಿ ಇಂತಿಂಥ ಆಯಕಟ್ಟಿನ ಜಾಗಗಳಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆದೇಶದ ಪ್ರತಿಯನ್ನು ಕಳಿಸ್ತಾರೆ. ಈ ಆದೇಶ ಪ್ರತಿಯ ಅನುಸಾರ ಇವತ್ತಿನ ತನಕ ಯಾವುದೇ ಪಿಡಿಒಗಳು ಸರಿಯಾಗಿ ಆ ಆಯಕಟ್ಟಿನ ಕೆಲಸ ಮಾಡ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ಇದು ವೈಯಕ್ತಿಕ ಹಿತಾಸಕ್ತಿ ಇರ್ಬೋದು, ಇಲ್ಲ ಅವ್ರದ್ದು ಏನೋ ದುರುದ್ದೇಶ ಪೂರ್ವಕ ಆಗಿರ್ಬೋದು. ಈ ಉದ್ದೇಶನೇ ಬೇರೆ ಬೇರೆ ಇಟ್ಕೊಂಡು ಈ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಉದಾಹರಣೆಗೆ ನೋಡಿ, ಕೆಲವೆಲ್ಲನೂ ನಾವು ನಮ್ಮ ಸ್ನೇಹಿತರು ಮಾರ್ಕ್ ಮಾಡ್ಕೊಂಡಿದ್ದಾರೆ, ಅದನ್ನ ಬ್ರಾಡಾಗೆಲ್ಲ ತಿಳಿಸ್ತಾರೆ. ಇದು ಮುಖ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾ ಇರೋ ವಿಚಾರ ಏಕೆ ಅಂದರೆ, ಮೌಖಿಕ ಆದೇಶ ಅನ್ನೋ ಒಂದು ಆದೇಶದ ಪ್ರತಿ ನಮಗೆ ಸಿಕ್ಕಿದೆ. ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಮೌಖಿಕ ಆದೇಶದ ಮೇಲೆ ಮಾಡಿದ್ದೀನಿ ಅನ್ನೋ ಒಂದು ಪ್ರತಿ ನಮ್ಮ ಹತ್ರ ಇದೆ. ಇದೇ ರೀತಿ ಯಾವ್ಯಾವ ರೀತಿ ಮೌಖಿಕ ಆದೇಶ ಇಟ್ಕೊಂಡು ಮಾಡಿದಾರೋ, ಇಲ್ಲ ಬೇರೆ ಇವರ ಸ್ವಯಂ ಹಿತಾಸಕ್ತಿಯಿಂದ ಮಾಡಿದಾರೋ, ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಕೆಲವು ಮಾಹಿತಿಗಳಿಲ್ಲ. ಆದರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಶಿವನಹಳ್ಳಿ ಪಂಚಾಯತಿಲಿ ಕೃಷ್ಣಮೂರ್ತಿ ಅನ್ನೋರು ಒಬ್ಬರು ಕೆಲಸ ಮಾಡ್ತಿದ್ದಾರೆ. ಆ ಕೃಷ್ಣಮೂರ್ತಿ ಅವರು ಹಿಂದೆ ಒಂದು 10 ವರ್ಷದ ಹಿಂದೆ ಕೂಡ ಅವರು ಆಯಕಟ್ಟಿಗೆ ಆದೇಶ ಆಗಿಲ್ಲ. ಅವ್ರಿಗಿರೋ ಜಾಗನೇ ಬೇರೆ, ಆದ್ರೆ ಅದೇ ಪ್ಲೇಸ್ ಅಲ್ಲಿ ಇದ್ದಾರೆ. ಮತ್ತೆ ಅದೇ ಪ್ಲೇಸ್ ಅಲ್ಲಿ ಈಗ ಬೇರೆಯವ್ರು ಬಂದಿದ್ದಾರೆ, ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇವಾಗೂ ಸಹ ಅವ್ರು ಕೃಷ್ಣಮೂರ್ತಿ ಅಲ್ಲೇ ಕೂತಿದ್ದಾರೆ. ಇದು ಯಾಕೆ ಅಂತ ನಾವು ಕ್ವಶನ್ ಮಾಡಿದ್ರೆ ಯಾವುದೇ ರೀತಿ ಆನ್ಸರ್ ಇಲ್ಲ. ಯಾರ ಹತ್ರ? ಮುಖ್ಯ ಕಾರ್ಯನಿರ್ವಾಹಕರು ಇಒ ಅವ್ರ ಹತ್ರ. ಈ ವಿಚಾರಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ. ಇದರಲ್ಲಿ ಯಾವುದೋ ಅಡಕವಾದಂತ ಕೆಲವು ದುರುದ್ದೇಶಗಳಿದೆ, ಭ್ರಷ್ಟಾಚಾರ ಇದೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ. ಮುಂದಿನ ವಿಚಾರಗಳನ್ನ ನಮ್ಮ ನಾಗಾರ್ಜುನ ಅವರು ಮಾತಾಡ್ತಾರೆ. ಪತ್ರಕರ್ತರ ಮೊದಲಿಗೆ ಸ್ವಾಗತವನ್ನು ಕೋರ್ತಾ, ಕಳೆದ 30 ವರ್ಷಗಳಿಂದ ಇಲ್ಲಿಯ ಶಾಸಕರಾಗಿ, ಈಗ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ತಾಲೂಕಿನ ಅಧಿಕಾರಿಗಳ ಹಿಡಿತವನ್ನ ಕೈ ತಪ್ತಾ ಅಂತೇಳಿ ನಾವಾದ್ರೂ ಭಾವಿಸ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂತಹ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟ ಅಧಿಕಾರಿಗಳು ಉಪಮುಖ್ಯಮಂತ್ರಿಗಳ ಹೆಸರನ್ನ ಮುಂದಿಟ್ಟು ತಮಗೆ ಬೇಕಾದಂತ ರೀತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕನಕಪುರದ ಮುಗ್ಧ ನಾಗರಿಕರನ್ನ ವಂಚನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬೆಸ್ಕಾಂನಲ್ಲಿ ಒಂದಿಷ್ಟು ಹಗರಣಗಳ ಬಗ್ಗೆ ತನಿಖೆಯಲ್ಲಿ ಅಲ್ಲಿರ್ತಕ್ಕಂತಹ ಜೂನಿಯರ್ ಇಂಜಿನಿಯರ್ ತನ್ನ ಆರೋಪವನ್ನ ಲಿಖಿತವಾಗಿ ಹೇಳಿಕೆ ಮೂಲಕ ಕೊಡ್ತಾನೆ ಮೇಲಧಿಕಾರಿಗಳಿಗೆ. ಆ ಕಾಪಿ
ಆತನ ಮೇಲೆ ಶಿಸ್ತು ಕ್ರಮ ವಹಿಸಿ ಅಂತ ಹೇಳಿದ್ರೆ ಎಡಬಲಿ ಅವರು ಹೇಳ್ತಾರೆ, ಲಿಖಿತವಾಗಿ ಕೊಡ್ತಾರೆ, ಶಿಸ್ತು ಕ್ರಮ ವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ತಪ್ಪಿತಸ್ಥ ಒಪ್ಪಿಕೊಂಡ್ರು ನೀವು ಶಿಸ್ತು ಕ್ರಮ ವಹಿಸೋದಿಲ್ಲ ಅಂತ ಹೇಳಿದ್ರೆ ಏನರ್ಥ? ಅದ್ರ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ನೀವು ಯಾವುದಾದ್ರೂ ದಾಖಲಾತಿಗಳನ್ನ ಕೇವಲ ಜೆರಾಕ್ಸ್ ಪ್ರತಿ ಅಲ್ಲ, ಒರಿಜಿನಲ್ ಕಾಪಿಗಳನ್ನೇ ಕೊಟ್ಟರು FIR ಮಾಡ್ಲಿಕ್ಕೆ 15-20 ದಿನ ಕಾಲಾವಕಾಶವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಅವ್ರಿಗೆ ಕೇವಲ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೆದು ಸುಮ್ಮನಾಗ್ತಾರೆ. ಈಗ ಅದೇ ರೀತಿ ಮುಂದುವರೆದು ಸರ್ಕಾರದಿಂದ ರಾಜ್ಯ ಸರ್ಕಾರ ಅಧಿಕೃತವಾಗಿ PDOಗಳ ಹುದ್ದೆ ಹಾಗೂ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಜ್ಞಾಪನ ಪತ್ರವನ್ನು ಹೊರಡಿಸುತ್ತೆ. ಆ ಆಧಾರದ ಮೇಲೆ ಕನಕಪುರದಲ್ಲಿ ಇಒ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ, ಕಳೆದ ಒಂದು 10 ವರ್ಷಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ತಾಲೂಕು ಪಂಚಾಯಿತಿ ಇಒ ಅವರು ಉಪಮುಖ್ಯಮಂತ್ರಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕೃತ ಆಜ್ಞಾಪನ ಪತ್ರವನ್ನು ಸರ್ಕಾರದ ವಿರುದ್ಧನೇ ಹೊರಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ಉದಾಹರಣೆಗಳನ್ನ ತಮ್ಮ ಮುಂದೆ ಇಡ್ತೀನಿ. ಈ ಕೇಶವಮೂರ್ತಿ PDO ಅಂತಕ್ಕಂಥವರು ಸರ್ಕಾರದ ಅಧಿಕೃತ ಆಜ್ಞಾಪನ ಪತ್ರದ ಪ್ರಕಾರ 700ರಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆದ್ರೆ ಕಳೆದ 10 ವರ್ಷಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಈ ಕೇಶವಮೂರ್ತಿ ಅಂತಕ್ಕಂಥವರು 700ರಲ್ಲಿ ಕಾರ್ಯನೇ ನಿರ್ವಹಿಸಿಲ್ಲ. ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಪಂಚಾಯಿತಿಯ ಗ್ರೇಡ್ 1 ಸೆಕ್ರೆಟರಿ ಶಿವಣ್ಣ ಅಂತಕ್ಕಂಥ ವ್ಯಕ್ತಿ ಕಾರ್ಯನಿರ್ವಹಿಸ್ತಾರೆ. ಆದ್ರೂ ಅದು ಒಂದು ಸ್ಥಳ ಅಲ್ಲ. ಆ ಶಿವಣ್ಣ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಮರಳಬೆಕ್ಕುಪೆಲ್ಲೂ ಆತನೇ ಇರ್ತಾರೆ, ಬೂದ್ಗುಪ್ಪೆಲ್ಲೂ ಆತನೇ ಇರ್ತಾನೆ, ಸಾತ್ನೂರಲ್ಲೂ ಆತನೇ ಇರ್ತಾನೆ. ಆದ್ರೆ ಈ ಕೇಶವಮೂರ್ತಿ ಅಂತಕ್ಕಂಥ PDO ಯಾಕೆ ನೀವು 700ರಲ್ಲಿ ಹುದ್ದೆ ಸರ್ಕಾರ ತೋರಿಸಿದ್ರು ನೀವು ಯಾಕೆ ಆತನಿಗೆ ಅಲ್ಲಿ ಸ್ಥಳ ಕೊಡ್ತಾ ಇಲ್ಲ? ಆತನ್ನ ಟ್ರಾನ್ಸ್ಫರ್ ಮಾಡೋ ಸಂದರ್ಭದಲ್ಲಿ ಕಳೆದ 1 ತಿಂಗಳ ಹಿಂದೆ ಆಗಿರ್ತಕ್ಕಂಥ ಟ್ರಾನ್ಸ್ಫರ್ ಕಾಪಿ ಸಹ ನಮ್ಮ ಹತ್ರ ಇದೆ ರಾಜ್ಯ ಸರ್ಕಾರದ್ದು. ಇಲ್ಲಿಂದ ಸುಮನಹಳ್ಳಿಗೆ ವರ್ಗಾವಣೆಯನ್ನ ಮಾಡ್ತಾರೆ. ಆತನ ಟ್ರಾನ್ಸ್ಫರ್ ಸಂದರ್ಭದಲ್ಲಿ ತೋರಿಸ್ತಕ್ಕಂಥ ಹುದ್ದೆ ಯಾವುದು ಅಂತ ಹೇಳಿದ್ರೆ ಕೇಶವಮೂರ್ತಿ PDO 700 ಅಂತ ಹೇಳ್ತಾರೆ. ಇದೇ ಮುಂದುವರೆದು ಇದೇ ಶಿವಣ್ಣವರು ಸೆಕ್ರೆಟರಿ ಆಗಿದ್ರು 700 ಮರಳಬೇಕುಪ್ಪೆ ಬೂದ್ಗುಪ್ಪೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಸೆಕ್ರೆಟರಿ ಇವರು, ಪಂಚಾಯತ್ ಸೆಕ್ರೆಟರಿ, PDO ಅಲ್ಲ. ಮುಂದುವರೆದು ಪುಟ್ಟರಾಮಯ್ಯ ಅಂತಕ್ಕಂತಹ PDO ಚಿಕ್ಕಮುದವಾಡಿಯಲ್ಲಿ ತನ್ನ ಕಾರ್ಯಕ್ಷೇತ್ರ ಇರುತ್ತೆ ಸರ್ಕಾರದ ಅಧಿಕೃತ ಆದೇಶದ ಪ್ರಕಾರ. ಆದ್ರೆ ಇವರು ಚಿಕ್ಕಮುದವಾಡಿಯಲ್ಲೇ ನಾವು ಈ ಕಳೆದ 5-6 ವರ್ಷಗಳಲ್ಲಿ ಪರಿಶೀಲನೆ ಮಾಡದಂಗೆ ಮತ್ತೆ ಸಾರ್ವಜನಿಕರ ಮೂಲಕ ತಿಳ್ಕೊಂಡಂಗೆ ಬೈರಾಜು ಅಂತಕ್ಕಂಥ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಿರ್ತಾರೆ. ಅಲ್ಲೂ PDO ಹುದ್ದೆ ಸರ್ಕಾರ ತೋರಿಸಿದ್ರು ಆತನಿಗೆ ಹುದ್ದೆ ಕೊಡೋದಿಲ್ಲ. ಈಗ ತದನಂತರ ಕಾಡಪ್ಪ ಅಂತಕ್ಕಂಥ ವ್ಯಕ್ತಿ ಚಿಕ್ಕಮುದವಾಡಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಗೀತಾ ಅಂತಕ್ಕಂಥವ್ರಿಗೆ ಹಳ್ಳಿಮರನಹಳ್ಳಿಯಿಂದ ಚಿಕ್ಕಮುದವಾಡಿಗೆ ವರ್ಗಾವಣೆ ಆಗಿದೆ ಈ ಟ್ರಾನ್ಸ್ಫರ್ ಅಲ್ಲಿ. ಆದ್ರೆ ಈಗ ಗೀತಾ ಅಂತಕ್ಕವರು ಹಳ್ಳಿಮರನಹಳ್ಳಿಯಲ್ಲಿ ಕಾರ್ಯನೇ ನಿರ್ವಹಿಸಿಲ್ಲ. ಅವ್ರು ಇರ್ತಾ ಇದ್ದದ್ದು ದೊಡ್ಡಮುದವಾಡಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಆದ್ರೆ ಸರ್ಕಾರಿ ಅಧಿಕೃತ ಆದೇಶ ಇರ್ತಕ್ಕಂಥದ್ದು ಹಳ್ಳಿಮರನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತೇಳಿ. ಈಗ ಅಲ್ಲಿಂದ ಅವರನ್ನ ಎಲ್ಲಿಗೆ ಚಿಕ್ಕಮುದವಾಡಿಗೆ ಟ್ರಾನ್ಸ್ಫರ್ ಆಗಿದೆ. ಆದ್ರೆ ಚಿಕ್ಕಮುದವಾಡಿಗೆ ಗೀತಾ ರಿಪೋರ್ಟೇ ಮಾಡ್ಕೊಂಡಿಲ್ಲ. ಇವರು TPಯಲ್ಲಿ ಇರ್ತಾರೆ. ಚಿಕ್ಕಮುದವಾಡಿಗೆ ಕಾಡಪ್ಪ ಅಂತಕ್ಕಂತಹ PDO ಕಾರ್ಯನಿರ್ವಹಿಸ್ತಿರ್ತಾರೆ. ಮತ್ತೆ ಮಂಜುಳಾ ಅಂತಕ್ಕಂತಹ ಒಂದು PDO ಬೂದ್ಗುಪ್ಪೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಸರ್ಕಾರಿ ಅಧಿಕೃತ ಆದೇಶದ ಪ್ರಕಾರ. ಆದ್ರೆ ಕಳೆದ 10 ವರ್ಷದಲ್ಲಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು 3 ಜನ PDOಗಳು. ಒಂದು ಶಿವಣ್ಣ, ಮತ್ತೋರ್ವರು ರಘು, ಮತ್ತೋರ್ವರು ಶ್ರೀನಿವಾಸ್ ಅಂತ ಹೇಳಿ. ಆದ್ರೆ ಈ ಮಂಜುಳಾ ಅವ್ರಿಗೆ ಬೂದ್ಗುಪ್ಪೆ ಯಾಕೆ ಕೊಡ್ಲಿಲ್ಲ? ಮತ್ತಿದೇ ಮುಂದುವರೆದು ರಘು ಅಂತಕ್ಕಂಥವರು PDO ಏನಿರ್ತಾರೆ ಅವರ ಅಧಿಕೃತ ಜಾಗದಲ್ಲಿ ಉಯ್ಯಂಬಳ್ಳಿಯ ಶಿವಕುಮಾರ್ ಅಂತಕ್ಕಂಥ PDO ಕಾರ್ಯನಿರ್ವಹಿಸ್ತಿರ್ತಾರೆ. ರಘುಗೆ ಅಧಿಕೃತವಾದಂತಹ ಜಾಗವೇ ಇರೋದಿಲ್ಲ. ಮುಂದುವರೆದು ವಿನೋದ ಅಂತಕ್ಕಂತಹ PDO ಶಿವನಹಳ್ಳಿಯಲ್ಲಿ ಅವ್ರ ಹುದ್ದೆಯನ್ನು ತೋರಿಸ್ತಾರೆ ಕಳೆದ 5 ವರ್ಷದ ಹಿಂದೆಯಿಂದ, 5-6 ವರ್ಷದ ಹಿಂದೆಯಿಂದ. ಆದ್ರೆ ಇವರು ಶಿವನಹಳ್ಳಿಯಲ್ಲಿ ಕಾರ್ಯನೇ ನಿರ್ವಹಿಸಿಲ್ಲ. ಇವರು ಅಧಿಕೃತವಾಗಿ TP ಕಾರ್ಯನಿರ್ವಹಿಸ್ತಿರ್ತಾರೆ. ಜೊತೆಗೆ ಅವರನ್ನ ತದನಂತರದಲ್ಲಿ ಜಾಕ್ನಹಳ್ಳಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡ್ತಾರೆ. ಆದ್ರೆ ಜಾಕ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಕಳೆದ 2-3 ತಿಂಗಳಿಂದವರೆಗೂ ಫಕೀರಪ್ಪ ಅಂತಕ್ಕಂತಹ ವ್ಯಕ್ತಿ PDO ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಆದ್ರೆ ಈ ಫಕೀರಪ್ಪ ಯಾರು ಅಂತ ಹೇಳಿದ್ರೆ ಈ ಜಿಲ್ಲೆಲೇ ಇಲ್ಲ PDO. ಆ ವ್ಯಕ್ತಿಯನ್ನ ಚಾಕ್ನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ತೋರಿಸ್ತಾರೆ.
ಆದ್ದರಿಂದ ತೆರವಾದ ಸ್ಥಾನಕ್ಕೆ ವಿನೂತ್ ಅವರನ್ನು ಕೊಡ್ತಾರೆ. ಮುಂದುವರೆದು ಚಂದ್ರಶೇಖರ್ ಅಂತಕ್ಕಂತಹ PDO ಮರಳಬೇಕುಪೇಲ್ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆದ್ರೆ ಅಲ್ಲಿ ಶಿವಣ್ಣ ಅನ್ನೋರು ಅನಧಿಕೃತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಜೊತೆಗೆ ಖಾದರ್ ಖಾನ್ ಅಂತಕ್ಕಂತಹ ಊಕುದದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ PDOನ ಕೋಡಿಹಳ್ಳಿಗೆ ವರ್ಗಾವಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಅವರು ಒಂದು ಸರ್ಕಾರಿ ಆದೇಶವನ್ನು ಧಿಕ್ಕರಿಸುವ ಒಂದು ಆದೇಶವನ್ನು ಹಾಕ್ತಾರೆ. ಉಪಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಉಪಮುಖ್ಯಮಂತ್ರಿಗಳ ಮೌಖಿಕ ಆದೇಶಕ್ಕೆ ಅರಕೆರೆಗೆ ಇವರನ್ನ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ. ಆದ್ರೆ ಯಾಕೆ ಇವರು ಕೋಡಹಳ್ಳಿ ಹುದ್ದೆ ಕೊಡ್ಲಿಲ್ಲ ಖಾದರ್ ಖಾನ್ಗೆ? ಮುಂದುವರೆದು ರಮ್ಯಾ KC ಅಂತಕ್ಕಂಥವ್ರು ಮುಳ್ಳಹಳ್ಳಿಯಲ್ಲಿ ಇದ್ದಾರೆ. ಆದ್ರೆ ಅವ್ರು ಮುಳ್ಳಹಳ್ಳಿಯಲ್ಲಿ ಅವ್ರ ಹುದ್ದೆ ಇದೆ. ಆದ್ರೆ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದದ್ದು ದೊಡ್ಡ ಮುದ್ವಾಡಿಯಲ್ಲಿ. ಇವು ಕೆಲವೊಂದಿಷ್ಟು ಉದಾಹರಣೆಗಳು ಮಾತ್ರ. ನಾನು ಹೇಳ್ತಕ್ಕಂಥದ್ದು ನಿಮ್ಮಲ್ಲಿ ಒಂದು ಸಹಜವಾದ ಪ್ರಶ್ನೆ ಬರ್ಬೋದು ಪತ್ರಕರ್ತರಲ್ಲಿ, ಡೆಪ್ಟೇಷನ್ ಕೊಡ್ಲಿಕ್ಕೆ ಅವಕಾಶ ಇಲ್ವಾ ಅಂತೇಳಿ. ನಾನು ಡೆಪ್ಟೇಷನ್ ಕೊಡೋದ್ರ ವಿರುದ್ಧ ನಾನಿಲ್ಲ. ಆದ್ರೆ ಕಳೆದ 8 ವರ್ಷ 10 ವರ್ಷ ನೀವು ಡೆಪ್ಟೇಷನ್ ಕೊಡ್ತೀರಿ. ಯಾರ್ದು ಹುದ್ದೆ ಎಲ್ಲೋ ಸಂಬಳ ಮಾಡೋದು ಮಾತ್ರ ಅವರ ಅಧಿಕೃತ ಹುದ್ದೆ ಸ್ಥಳ ಎಲ್ಲಿತ್ತು ಅಲ್ಲೂ ಸಂಬಳ ಮಾಡ್ತೀವಿ. ಆದ್ರೆ ಅವರು ಗ್ರಾಮ ಪಂಚಾಯಿತಿಯ ಮಿಕ್ಕ ಎಲ್ಲಾ ಕೆಲಸ ಕಾರ್ಯಗಳಿಗೂ ಚೆಕ್ಗಳಿಗೂ ಸೈನ್ ಆಗ್ತಕ್ಕಂಥದ್ದು, ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಸದಸ್ಯರ ಸಭೆಯನ್ನು ಕರೀತಕ್ಕಂಥದ್ದು, ಜೊತೆಗೆ ಸಾರ್ವಜನಿಕ ಸಭೆಗಳನ್ನು ಕರೀತಕ್ಕಂಥದ್ದು, ವಾರ್ಡ್ ಸಭೆಗಳನ್ನು ಕರೀತಕ್ಕಂಥದ್ದು ನೀವು ಅನಧಿಕೃತವಾದ ಹುದ್ದೆಗಳಲ್ಲಿ ಇಟ್ಕೊಂಡು. ಯಾಕೆ ನಾನು ಹೇಳ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳು ತಮ್ಮ ಸೋದರ DK ಸುರೇಶ್ ಅವರು ಸೋದ ನಂತರ ಕನಕಪುರವನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀರಿ. ನಿಮಗೆ ಅಧಿಕಾರಿಗಳ ಮೇಲೆ ಯಾವುದೇ ಹಿಡಿತ ಇಲ್ಲ. ಕನಕಪುರದಲ್ಲಿ ನಡೀತಾ ಇರ್ತಕ್ಕಂತಹ ಯಾವುದೇ ಆಗುಹೋಗುಗಳು ತಮ್ಮ ಗಮನಕ್ಕಿಲ್ಲ. ನಿಮ್ಗೆ ಗಮನ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗೋದನ್ನು ಹೊರತುಪಡಿಸಿದ್ರೆ ಕನಕಪುರದಲ್ಲಿ ನಡೀತಕ್ಕಂತಹ ಭ್ರಷ್ಟಾಚಾರಕ್ಕಾಗ್ಲಿ ಅಧಿಕಾರ ದುರ್ಬಳಕೆಗಾಗ್ಲಿ ತಮ್ಮ ಗಮನದಲ್ಲೇ ಇಲ್ಲ ಅಂತೇಳಿ ನಾವಾದ್ರೂ ಆರೋಪ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲಾಗ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲಾಗ್ಲಿ ಯಾಕೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಆಶ್ರಯ ಯೋಜನೆಗೆ ತಮ್ಮ ಸೋದರರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀರಿ, ಬಗರೂಪ್ ಕಮಿಟಿಗೆ ಸೋದರರನ್ನ ಅಧ್ಯಕ್ಷರನ್ನ ಮಾಡ್ತೀರಿ, ಕನಕಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರನ್ನ ತಮ್ಮ ಸೋದರರನ್ನ ಮಾಡ್ತೀರಿ. ಈ ಎಲ್ಲವನ್ನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ತಮ್ಮ ಸೋದರರನ್ನ ಅಧ್ಯಕ್ಷರನ್ನ ಮಾಡ್ತೀರಿ. ಇವೆಲ್ಲವನ್ನು ನೋಡಿದ್ರೆ ತಮಗೆ ಕನಕಪುರದ ಅಧಿಕಾರಿಗಳ ಹಿಡಿತ ತಪ್ಪಿದೆ ಅಂತ ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೇನೆ. ಕಳೆದ 30 ವರ್ಷದಲ್ಲಿ ನೀವು ಎಷ್ಟೆಲ್ಲ ಅಧಿಕಾರವನ್ನು ಅನುಭವಿಸಿದಿರಿ. ಅದಕ್ಕೆ ಕನಕಪುರ ರಿಪಬ್ಲಿಕ್ ಅನ್ನೋ ಹಂತಕ್ಕೆ ಹೋಗಿತ್ತು. ಆದ್ರೆ ಇವತ್ತು ನಿಮ್ಮನ್ನ ಅಧಿಕಾರಿಗಳ ಧಿಕ್ಕರಿಸಿ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿ ಅಧಿಕೃತವಾಗಿ ಆಜ್ಞಾಪನ ಪತ್ರವನ್ನ ಹೊರಡಿಸ್ಲಿಕ್ಕೆ ಅಧಿಕಾರ ಇಲ್ಲದೇ ಇರ್ತಕ್ಕಂಥ ಅಧಿಕಾರಿಗಳು ಹೊರಡಿಸಿ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ. ಈ ಕೂಡಲೇ ಉಪಮುಖ್ಯಮಂತ್ರಿಗಳು ಇದನ್ನ ಒಂದು ನ್ಯಾಯಾಂಗ ತನಿಖೆಗೆ, ಯಾಕಂತ ಹೇಳಿದ್ರೆ ಈ ಹುದ್ದೆಗಳು ಕೇವಲ ನಾಮಕಾವಸ್ಥೆ ಕೊಟ್ಟಿರೋ ಹುದ್ದೆ ಅಲ್ಲ. ಇಲ್ಲಿ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಭ್ರಷ್ಟಾಚಾರ ನಡೆದೇ ಆ ಹುದ್ದೆಗಳನ್ನ ಈ ಭ್ರಷ್ಟ ಕೆಲವು PDOಗಳು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಆರೋಪ. ಹಾಗಾಗಿ RDPR ಮಂತ್ರಿಗಳಾದಂತಹ ಪ್ರಿಯಾಂಕ ಖರ್ಗೆ ಅವರು ಕೇವಲ RSS ನ ಹಿಂದೆ ಬಿಡೋದು ಬಿಟ್ಟು ನೀವು ತಮ್ಮ ಇಲಾಖೆಯಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂತಹ ಅಕ್ರಮಗಳ ಹಿಂದೆನೂ ಬರಬೇಕಾಗುತ್ತೆ. ಜೊತೆಗೆ ಉಪಮುಖ್ಯಮಂತ್ರಿಗಳು ಕೇವಲ ನೀವು ಮುಖ್ಯಮಂತ್ರಿ ಆಗಬೇಕು, ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಕೆಲವು ಕಾರ್ಯಗಳನ್ನ ಬಿಟ್ಟು, ಟನಲ್ ರಸ್ತೆಗಳನ್ನ ಬಿಟ್ಟು ನಿಮಗೆ ಮತ ನೀಡಿ 30 ವರ್ಷದಿಂದ ಕಾಪಾಡ್ತಾ ಇರ್ತಕ್ಕಂತಹ ಕನಕಪುರದ ನಾಗರಿಕರ ಪರವಾಗೂ ಸಹ ಬರಬೇಕಾಗುತ್ತೆ. ಹಾಗಾಗಿ ಈ 10 ವರ್ಷಗಳಲ್ಲಿ PDO ಸ್ಥಳ ನಿಯೋಜನೆ ಮತ್ತೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತೇಳಿ ಇರ್ತಕ್ಕಂತಹ ಎಲ್ಲ ಸ್ನೇಹಿತರು ಪರವಾಗಿ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ. ಜೈ ಶ್ರೀರಾಮ್. 2025